Dear students of BA first year and BSc first year, let us discuss today the next poem, Crow's Fall. Crow's Fall is a mythical poem written by Ted Hughes, a British poet. Crow's Fall ಅನ್ನೋದು ಒಬ್ಬ ಬ್ರಿಟಿಷ್ ಕವಿ ಬರೆದಂತಹ ಪೌರಾಣಿಕ ವಿಷಯವನ್ನು ಆಧರಿಸಿದಂತಹ ಒಂದು ಪೊಯಮ್. So before we go into the text of this poem, let us know something about the poet. See, Ted Hughes is a 20th century versatile writer. He is a versatile writer because his contribution is not only to the poetry of literature, he also contributed to prose and translation. ಇವನೊಬ್ಬ 20th ಸೆಂಚುರಿಯ ವರ್ಸಟೈಲ್ ರೈಟರ್. ಯಾಕೆ ಅಂದರೆ ಅವನು ಬರೀ ಪೊಯೆಟ್ರಿಗೆ ಮಾತ್ರ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ, ಪ್ರೋಸು ಮತ್ತು ಟ್ರಾನ್ಸ್ಲೇಷನ್ನಲ್ಲೂ ಕೂಡ ಹೆಚ್ಚು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾನೆ. ಸೊ ಹಿ ಮ್ಯಾರಿಡ್ ಸಿಲ್ವಿಯಾ ಪ್ಲಾತ್, ದಿ ಅಮೇರಿಕನ್ ಪೊಯೆಟ್. ನಾವು ಅರ್ಲಿಯರ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಒಬ್ಬ ಅಮೇರಿಕನ್ ವುಮನ್ ಪೊಯೆಟ್ ಕೇಂಬ್ರಿಡ್ಜ್ಗೆ ಹೈಯರ್ ಸ್ಟಡೀಸ್ಗೆ ಅಂತ ಬಂದಿರ್ತಾಳೆ. ಸೊ ಆಗ ಹಿ ಫಾಲ್ಸ್ ಇನ್ ಲವ್ ವಿತ್ ಸಿಲ್ವಿಯಾ ಪ್ಲಾತ್. ಸೊ ಲೇಟರ್ ದೇ ಗಾಟ್ ಮ್ಯಾರಿಡ್. ಮತ್ತು ಪೊಯೆಟ್ ಲಾರಿಯೇಟ್ ಫ್ರಮ್ 1984 to 1998. ಪೊಯೆಟ್ ಲಾರಿಯೇಟ್ ಅಂದರೆ ಒಂದು ರಾಜಾಶ್ರಯವನ್ನು ಪಡೆದಂಥ ಕವಿಯಾಗಿದ್ದ ಇವನು. ಅದು 1984 1998ವರೆಗೆ ಇಷ್ಟು ಲಾಂಗ್ ಟರ್ಮ್ವರೆಗೆ ರಾಜಾಶ್ರಯ ಪಡೆದ ಒಬ್ಬ ಪೊಯೆಟ್ ಲಾರಿಯೇಟ್ ಆದಂಥವರಲ್ಲಿ ಬಹುಶಃ ದಿಸ್ ಪೊಯೆಟ್ ಟೆಡ್ ಹ್ಯೂಸ್ ಈಸ್ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್. Animals and rural life, these two are the motifs in his poetry. In the large number of the poems written by Ted Hughes, we see the world of animals and the experience of rural life. ಈ ಅನಿಮಲ್ಸ್ ವರ್ಲ್ಡು ಮತ್ತು ರೂರಲ್ ಲೈಫಿನ ಭಾಳಷ್ಟು ಅನುಭವಗಳನ್ನ ಇವನು ಪೊಯೆಟ್ರಿ ಮುಖಾಂತರ ಹಂಚ್ಕೊಂಡಿದ್ದಾನೆ. ಸೊ ಇನ್ಫ್ಲೂಯೆನ್ಸ್ ಆಫ್ ಮಿತ್ಸ್, ಆರ್ಕೆಟೈಪ್ ಆ್ಯಂಡ್ ಬ್ರಿಟಿಷ್ ಬಾರ್ಡಿಕ್ ಟ್ರೆಡಿಷನ್. ಸೊ ಆ್ಯಸ್ ವಿ ಗೋ ಆನ್ ರೀಡಿಂಗ್ ಹಿಸ್ ಪೊಯೆಟ್ರಿ, ವಿ ಸಿ there is a lot of influence of mythological references, archetypes and British bardic tradition. So British bardic tradition ಅಂದರೆ ಕವಿ ಸಂಪ್ರದಾಯ, ಬ್ರಿಟಿಷ್ದ ಕಾವ್ಯದ ಸಂಪ್ರದಾಯವನ್ನು ಇವನ ಪೊಯೆಟ್ರಿಯಲ್ಲಿ ನಾವು ಕಾಣ್ತೀವಿ. ಪೌರಾಣಿಕವಾದಂತಹ ಘಟನೆಗಳನ್ನು, ರೆಫರೆನ್ಸ್ಗಳನ್ನ ಇವನು ತನ್ನ ಪೊಯೆಟ್ರಿಯಲ್ಲಿ ಹೆಚ್ಚೆಚ್ಚು ಬಳಸ್ಕೊಳ್ತಾನೆ. ಸೊ ಲೆಟ್ ಮಿ ಗಿವ್ ಯು ಆನ್ ಇಂಟ್ರೊಡಕ್ಷನ್ ಟು ದ ಪೊಯಮ್. See, Crow's Fall is from the landmark collection Crow. ಇವನು ಒಂದು ಫೇಮಸ್ ಆದಂಥ ಒಂದು ಕಲೆಕ್ಷನ್ ಆಫ್ ಪೊಯಮ್ಸ್ನ ಫಸ್ಟ್ ಪಬ್ಲಿಷ್ ಮಾಡ್ತಾನೆ. ಅದು ಕ್ರೌ ಅಂತ ಅದರ ಟೈಟ್ಲು. ಆ ಕ್ರೌ ಅನ್ನೋ ಟೈಟ್ಲ್ ಹೊಂದಿದ ಕಲೆಕ್ಷನ್ ಆಫ್ ಪೊಯಮ್ಸ್ಗಳಿಂದ ಈ ಕ್ರೌಸ್ ಫಾಲ್ ಅನ್ನೋ ಪೊಯಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. Theme is of egoism, intolerance and falsity. See, what it deals with is, it deals with the theme of egoism and it deals with the theme of intolerance and falsity. ಇಲ್ಲಿ ಬರೋ ಅಂಥ ಮುಖ್ಯವಾದ ಥೀಮ್ ಏನಂದರೆ ಇಗೋಯಿಸಮ್. ಇಗೋಯಿಸಮ್ ಮೀನ್ಸ್ ಸೆಲ್ಫ್ ಎಸ್ಟೀಮ್ಡ್ ಪ್ರೊಜೆಕ್ಷನ್ ಅಥವಾ ಅಹಂ ಅಂತ ಏನು ಹೇಳ್ತೀವಲ್ಲ, ಆ ಅಹಂ ಇಲ್ಲಿ ಥೀಮ್ ಆಗಿ ಕಂಡುಬರ್ತಾ ಇದೆ. ಮತ್ತು ಇಂಟಾಲರೆನ್ಸ್, ಇನ್ನೊಬ್ಬರ ಬಗೆಗೆ ಅಸಹಿಷ್ಣುತೆಯನ್ನು ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಮತ್ತು ಫಾಲ್ಸಿಟಿ, ಸೊ ಸತ್ಯವನ್ನು ಮರೆಮಾಚುವಂತಹ ಈ ಮೂರು ಅಂಶಗಳನ್ನು ಈ ಥೀಮು ಹೊಂದಿದೆ. ದ ಪೊಯಮ್ ಡೀಲ್ಸ್ ವಿತ್ ಎ ಮೈಥಾಲಜಿಕಲ್ ಇನ್ಸಿಡೆಂಟ್, ಕ್ರೌ ಬಿಕಮಿಂಗ್ ಬ್ಲ್ಯಾಕ್ ಫಾರ್ ಎವರ್. ಈ ಪೊಯಮಲ್ಲಿ ಒಂದು ಘಟನೆ ಬರುತ್ತೆ. ಆ ಪೊಯಮ್ನ ಘಟನೆ ಏನಪ್ಪ ಅಂದರೆ, ಒರಿಜಿನಲಿ ದ ಕ್ರೌ ವಾಸ್ ವೈಟ್ ಇನ್ ಕಲರ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ಫಾರ್ ಎವರ್ ದಟ್ ಕ್ರೌ ಬಿಕೇಮ್ ಬ್ಲ್ಯಾಕ್ ಅನ್ನೋದು ಇಲ್ಲಿ ಬರೋ ಇನ್ಸಿಡೆಂಟ್. ಅಂದರೆ ಈಗಿರೋ ನಮ್ಮ
ಕಣ್ಣೆದುರಿಗಿರೋ ಈ ಕಾಗೆ ಐತಲ್ಲ, ಇದು ಮೊದಲು ಬೆಳ್ಳಗಿತ್ತು. ಆದರೆ ಈ ಘಟನೆ ಆದ ದಿನದಿಂದ ಇದು ಪರ್ಮನೆಂಟಾಗಿ ಕಪ್ಪಾದ ಪಕ್ಷಿಯಾಗಿ, ಯಾರಿಗೂ ಕೂಡ ಬೇಡವಾದ ಪಕ್ಷಿಯಾಗಿ ಉಳ್ಕೊಂಡ್ಬಿಟ್ಟೈತಿ ಅನ್ನೋದು ಈ ಮೈಥಾಲಜಿಕಲ್ ಇನ್ಸಿಡೆಂಟ್. ಮಿಥಿಕಲ್ ರೆಫರೆನ್ಸ್ ಇಸ್ ಯೂಸ್ ಟು ಡೆಮಾನ್ಸ್ಟ್ರೇಟ್ ದ ಡಿಫೀಟ್ ಆಫ್ ಈಗೋ ಆ್ಯಂಡ್ ದ ವಿಕ್ಟ್ರಿ ಆಫ್ ಟ್ರೂತ್. ಇಲ್ಲಿ ಬಳಸಲ್ಪಟ್ಟಂಥ ಮೈಥಾಲಜಿಕಲ್ ರೆಫರೆನ್ಸ್ ಏನೈತಿ, ಪೌರಾಣಿಕವಾದಂಥ ಒಂದು ಅಂಶ, ಇದನ್ನು ಏನನ್ನು ತೋರಿಸೋದಕ್ಕಾಗಿ, ಏನನ್ನು ಸಾಬೀತುಪಡಿಸೋದಕ್ಕಾಗಿ ಪೊಯೆಟ್ಟು ಬಳಸ್ತಾನೆ ಅಂದರೆ ಈ ಈಗೋದ ಡಿಫೀಟು ಮತ್ತು ಟ್ರುತ್ತಿನ ವಿಕ್ಟರಿ, ಸತ್ಯದ ಜಯ ಮತ್ತು ಅಹಮ್ಮಿನ ಸೋಲು ಅನ್ನು ಹೇಳೋಕ್ಕಾಗಿ ಈ ಮೈಥಾಲಜಿಕಲ್ ರೆಫರೆನ್ಸನ್ನು ಬಳಸ್ತಾನೆ. ಸೊ ಬಿಫೋರ್ ವಿ ಗೋ ಟು ಡಿಸ್ಕಸ್ ದ ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂಸ್ ಆನ್ ದಿಸ್ ಪೊಯಮ್, let us read the text of the poem and see and understand what that incident is made to happen, and out of that incident what the poet tries to express to the readers. ಈ ಎಲ್ಲ ಪಾಯಿಂಟ್ಸ್ ಆಫ್ ವ್ಯೂಸ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪೊಯಮ್ಮಿನ ಒಂದು ಟೆಕ್ಸ್ಟನ್ನು ಡಿಸ್ಕಸ್ ಮಾಡೋಣ. ಅದರೊಳಗೆ ಎಂಥ ಇನ್ಸಿಡೆಂಟನ್ನು ಯಾವ ರೀತಿಯಲ್ಲಿ ಪೊಯೆಟ್ ಬಳಕೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. See, the text reads like this: when crow was white, he decided the sun was too white. ಯಾವಾಗ ಈ ಕಾಗೆ ಹುಟ್ಟೋ, ಬೇಸಿಕಲಿ ಇದು ಒರಿಜಿನಲಿ ಈ ಕಾಗೆ ಬೆಳ್ಳಗಿತ್ತು. when crow was white, he decided the sun was too white. ಬೇಸಿಕಲಿ ಈ ಕಾಗೆ ಬೆಳ್ಳಗಾಗಿತ್ತು. ಆದರೆ ಅಕಸ್ಮಾತ್ತಾಗಿ ಒಂದಿನ ಸೂರ್ಯನ ಕಡೆಗೆ ಈ ಕಾಗೆ ನೋಡ್ದಂತೆ. ಆಗ ಸೂರ್ಯನ ಆ ಗ್ಲೀಮಿಂಗ್ ಲುಕ್ಕನ್ನು ನೋಡಿ ಈ ಕಾಗೆಗೆ ಹೊಟ್ಟೆ ಕಿಚ್ಚಾಯಿತು. ಓ, ನನಗಿಂತನೂ ವೈಟ್ ಆಗಿದಾನಲ್ಲ ಈ ಸೂರ್ಯ ಅಂತ ಹೊಟ್ಟೆ ಕಿಚ್ಚಾಯಿತು. ಆಗ ಕಾಗೆ ಏನು ಮಾಡ್ತು ಅಂದರೆ, he decided it glared much too whitely. He decided to attack it and defeat it. ಆಗಲೇ ಈ ಕಾಗೆ ಡಿಸೈಡ್ ಮಾಡ್ತಂತೆ, ನಾನು ಸೂರ್ಯನಿಗಿಂತಲೂ ಕೂಡ ಹೊಳಪಾಗಿರಬೇಕು. ಅದಕ್ಕೇನು ಮಾಡ್ಬೇಕಂದ್ರೆ ಸೂರ್ಯನನ್ನು ಸೋಲಿಸಿ ಸೂರ್ಯನಲ್ಲಿದ್ದಂಥ ಆ ಹೊಳಪನ್ನೆಲ್ಲ ನಾನು ಗೆದ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ತು. ಡಿಸೈಡ್ ಮಾಡಿ ಒಂದಿನ ಸೂರ್ಯನ ಮೇಲೆ ನಾನು ಯುದ್ಧ ಸಾರಬೇಕು ಅಂದ್ಕೊಂಡ ಕಾಗೆ ಯುದ್ಧಕ್ಕೆ ರೆಡಿ ಆಯಿತು. ಹಿ ಗಾಟ್ ಹಿ ಸ್ಟ್ರೆಂತ್ ಆಫ್ ಫ್ಲಶ್ ಆ್ಯಂಡ್ ಇನ್ ಫುಲ್ ಗ್ಲಿಟರ್. ಹೆಂಗೆ ಯುದ್ಧಕ್ಕೆ ರೆಡಿ ಆಗುತ್ತೆ ಇದು ಅಂತ ನೋಡ್ರಿ. The crow prepares itself by mustering up its courage and by mustering up its strength, and it gets ready to jump up to that sun. ತನ್ನೆಲ್ಲ ಸ್ಟ್ರೆಂತನ್ನು ಒಗ್ಗೂಡಿಸಿಕೊಂಡು ಒಂದು ಸರಿ ಜೋರಾಗಿ ಹೊಳೆದು ಇದು ಕುಪ್ಪಳಿಸೋದಕ್ಕೆ ರೆಡಿ ಆಗುತ್ತೆ. ಇಲ್ಲಿಗೆ ಸೂರ್ಯನತ್ತ. He clawed and plucked his graze up. ಅವನು ತನ್ನ ಕಾಗೆ ತನ್ನ ಕಾಲುಗಳ ಏನು ಕ್ಲಾಸ್ ಅದಾವಲ್ಲ, ಪಂಜರ, ಅದನ್ನು ಭೂಮಿಗೆ ಜೋರಾಗಿ ಹಿಡಿದು ಒಂದು ಸಾರಿ ತನ್ನ ಇಡೀ ಸ್ಟ್ರೆಂತನ್ನು ಬಳಸಿ ಜಂಪ್ ಮಾಡ್ತು. ಹಿ ಏಮ್ಡ್ ಹಿಸ್ ಬೀಕ್ ಡೈರೆಕ್ಟೆಡ್ ದ ಸನ್ಸ್ ಸೆಂಟರ್. ತನ್ನ ಕೊಕ್ಕನ್ನು ನೇರವಾಗಿ ಸೂರ್ಯನ ಮಧ್ಯಭಾಗಕ್ಕೆ ಗುರಿ ಇಟ್ಟು ಹಾರ್ತು. He laughed himself to the center of himself. ಹಾರ್ತಾ ಹಾರ್ತಾ ಗಹಗೈಸಿ ನಗ್ತಾ ಹೋಗ್ತಾ ಇತ್ತಂತೆ. ಏನಂತ ಅಂದರೆ, ಇನ್ನೆಷ್ಟೊತ್ತು ಹೊಳಿತೀಯ ನೀನು, ಹೊಳಿ, ಈಗ ನಾನು ನಿನ್ನ ಅಟ್ಯಾಕ್ ಮಾಡಿ ನಿನ್ನನ್ನು ನಿರ್ನಾಮ ಮಾಡಿಬಿಡ್ತೀನಿ, ಆಗ ನೀನು ಇಡೀ ಜಗತ್ತಿಗೆ ಹೊಳೆಯೋದೇ ಇಲ್ಲ ಅಂತ ಗಹಗೈಸಿ ನಗ್ತಾ ಸೂರ್ಯನತ್ತ ಹೋಯಿತು. ಆ್ಯಂಡ್ ಅಟ್ಯಾಕ್ಟ್. ಸೂರ್ಯನನ್ನು ಅಟ್ಯಾಕ್ ಮಾಡೇ ಬಿಡ್ತು. At his battle cry, trees grew suddenly old, shadows flattened. ಸೂರ್ಯ ಮತ್ತು ಈ ಕಾಗೆಯ ಮಧ್ಯ ಈ ಯುದ್ಧ ನಡೆದ ಆ ಕ್ಷಣದಲ್ಲಿ ಇಡೀ ಭೂಲೋಕ ಒಂದು ಕತ್ತಲೆಯ ಗವಿಯಲ್ಲಿ ಮುಳುಗಿ ಹೋದಂಗೆ ಆಯ್ತಂತೆ. At his battle cry, trees grew suddenly old. ಆಗ ಈ ಭೂಮಿ ಮೇಲಿದ್ದಂಥ ಎಲ್ಲ ಮರಗಳು ಹಳೇದಾದಂಗೆ ಕಂಡುವಂತೆ. ಶಾಡೋಸ್ ಫ್ಲ್ಯಾಟೆಂಡ್.
ಇಡೀ ಭೂಲೋಕದ ಎಲ್ಲ ಜೀವಕೋಟಿಗಳ ಮೇಲೆ ಒಂದು ಕರಿ ನೆರಳು ಬಂದ್ಬಿಡ್ತು. ಬಟ್ ದ ಸನ್ ಬ್ರೈಟೆಂಡ್, ಅದರ ಮರುಕ್ಷಣನೇ ಆ ಕತ್ಲು ಮತ್ತೆ ಮಾಯವಾಯಿತು. ಮತ್ತೆ ಸೂರ್ಯ ಹೊಳೆಯಕ್ಕೆ ಸ್ಟಾರ್ಟ್ ಮಾಡಿದ. ಇಟ್ ಬ್ರೈಟೆಂಡ್ ಆ್ಯಂಡ್ ಕ್ರೌ ರಿಟರ್ನ್ ಚಾರ್ಡ್ ಬ್ಯಾಕ್. ಮತ್ತೆ ಇಡೀ ಭೂಲೋಕವೆಲ್ಲ ಸೂರ್ಯನ ಬೆಳಕಿನೊಳಗೆ ಮಿಂದೋಯ್ತು. ಆದರೆ ಆ ಕಾಗೆ, ಅಟ್ಯಾಕ್ ಮಾಡೋಕ್ಕೆ ಹಾರಿ ಹೋದಂಥ ಕಾಗೆ ವಾಪಸ್ ಬಂತು. ಆದರೆ ವಾಪಸ್ ಬಂದಾಗ ಇಟ್ ಹ್ಯಾಡ್ ಲಾಸ್ಟ್ ಇಟ್ಸ್ ವೈಟ್ ಕಲರ್ ಆ್ಯಂಡ್ ಇಟ್ ಕೇಮ್ ಔಟ್ ವಿತ್ ಚಾರ್ಡ್ ಬ್ಲ್ಯಾಕ್. ತನ್ನ ವೈಟ್ ಕಲರನ್ನು ಕಳ್ಕೊಂಡು ಅಲ್ಲಿಂದ ವಾಪಸ್ಸು ತನ್ನೆಲ್ಲ ರೆಕ್ಕೆಗಳನ್ನು ಸುಟ್ಕೊಂಡು ಕಪ್ಪಾಗಿ ವಾಪಸ್ ಬಂತಂತೆ. ಹಿ ಓಪನ್ಡ್ ಈಸ್ ಮೌತ್ ಬಟ್ ವಾಟ್ ಕೇಮ್ ಔಟ್ ವಾಸ್ ಚಾರ್ಡ್ ಬ್ಲ್ಯಾಕ್. ಬಂದು ಒಂದು ಟೊಂಗೆಯ ಮೇಲೆ, ಮರದ ಟೊಂಗೆಯ ಮೇಲೆ ಕೂತು ಒಂದು ಸರಿ ತನ್ನ ಬಾಯನ್ನು ಆಕಳಿಸ್ತು. ಆಗ ಅದರ ಬಾಯೊಳಗೆ ಬಂದದ್ದು ಕೂಡ ಇದ್ದಲನೆಯ ಥರದ ಒಂದು ಹೊಗೆ ಆಚೆ ಬಂತಂತೆ. ಅಪ್ ದೇರ್ ಹಿ ಮ್ಯಾನೇಜ್ಡ್. ಆದರೆ ಇಡೀ ಲೋಕಕ್ಕೆ ಅದು ಒಂದು ಸುಳ್ಳನ್ನು ಹೇಳಿ ಸತ್ಯನ ಶಾಶ್ವತವಾಗಿ ಮುಚ್ಚಿ ಹಾಕಕ್ಕೆ ನೋಡ್ತಂತೆ. ಏನದು ಸುಳ್ಳು ಅಂದ್ರೆ, ಅಪ್ ದೇರ್ ವೇರ್ ವೈಟ್ ಈಸ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಈಸ್ ವೈಟ್ ಐ ಒನ್. ನೋಡ್ರಿ, ಅಲ್ಲಿ ಸೂರ್ಯ ಕಾಣ್ತಾ ಇದ್ದಾನಲ್ಲ, ಅವನಷ್ಟು ಹೊಳಿತಾ ಇದ್ದಾನಲ್ಲ, ಅವನು ಇಲ್ಲಿಂದ ನೋಡೋಕ್ಕಷ್ಟೇ ಹಂಗೆ ಹೊಳಿತಾನೆ. ಆದರೆ ಅಲ್ಲಿ ಹೋದ್ರೆ ಅವನಷ್ಟು ಕಪ್ಪು ಯಾರೂ ಇಲ್ಲ. ನಾನು ಮಿಸ್ಟೇಕ್ ಮಾಡ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಿ ಸೋಲಿಸ್ಬಿಟ್ಟೆ. ಸೋಲಿಸಿ ಅವನ ಹತ್ರ ಇದ್ದ ಎಲ್ಲ ಕಪ್ಪನ್ನು ಗೆದ್ಕೊಂಡು ಬಂದು ನಾನು ಕರಗಾದೆ ಅಂತ ಇಡೀ ಭೂಲೋಕಕ್ಕೆ ಒಂದು ಸುಳ್ಳು ಹೇಳಿ ಆ ಸತ್ಯನ ಶಾಶ್ವತವಾಗಿ ಮುಚ್ಚಾಕ್ಬಿಡ್ತಂತೆ. ಸೊ ದಿಸ್ ಈಸ್ ದಿ ಇನ್ಸಿಡೆಂಟ್ ದಟ್ ಈಸ್ ರೆಫರ್ಡ್ ಇನ್ ದಿಸ್ poem. So on the basis of this incident, the poem is written. Let us discuss some of the points of views on this incident. First, crow is a symbol of jealous and ego. So why that crow decided to attack the sun? ಯಾಕೆ ಆ ಕಾಗಿ ಆ ಸೂರ್ಯನನ್ನು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಂದ್ರೆ, ಸೂರ್ಯನ ಹೊಳಪನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲಾರ್ದಷ್ಟು ಹೊಟ್ಟೆ ಕಿಚ್ಚು ಈ ಕ್ರೌಗಾಯ್ತು. ಮತ್ತು ಅದಕ್ಕೆ ಇನ್ನೂ ಒಂದು ಗುಣ ಇತ್ತು, ಏನಂದರೆ ಈ ಭೂಮಿ ಮೇಲೆ ಹೆಚ್ಚು ಹೊಳೆಯೋರು ಯಾರು ಇದ್ದರೆ ಅದು ನಾನು ಮಾತ್ರ ಆಗಬೇಕು, ಇನ್ನೊಬ್ಬರು ನನಗಿಂತ ಜಾಸ್ತಿ ಹೊಳಿಬಾರ್ದು ಅನ್ನೋ ಒಂದು ಈಗೋ ಇತ್ತು. ಈ ಎರಡು ಗುಣಗಳಿಂದ ಈ ಕ್ರೌ ಸೂರ್ಯನ ಮೇಲೆ ಯುದ್ಧ ಸಾರ್ತು. ಸೊ ಕ್ರೌಸ್ ಜಲಸ್ ಆಫ್ ದ ಸನ್ಸ್ ಬ್ರೈಟ್ನೆಸ್. ಯಾವುದಕ್ಕಾಗಿ ಜಲಸ್? ಅದಕ್ಕೆ ಸನ್ಸ್ ಬ್ರೈಟ್ನೆಸ್ಗಾಗಿ ಜಲಸ್. ಹಿ ಫೆಲ್ಟ್ ದ ಸನ್ ಗ್ಲೇರ್ಸ್ ವೈಟರ್ ದ್ಯಾನ್ ಹೀಸ್ ಬ್ರೈಟ್ನೆಸ್. ಯಾಕೆ ಅಂದರೆ ಸೂರ್ಯ ತನ್ನ ವೈಟ್ ಕಲರ್ಗಿಂತ ಜಾಸ್ತಿ ಬ್ರೈಟ್ ಆಗಿದ್ದಾನೆ, ನನಗಿಂತ ಜಾಸ್ತಿ ಹೊಳಿತಾ ಇದ್ದಾನೆ, ಹಾಗೆ ಆಗಕ್ಕೆ ನಾನು ಬಿಡಬಾರ್ದು ಅನ್ನೋ ಒಂದು ಈಗೋ. ಹಿ ವಾಂಟ್ಸ್ ಟು ಸೂಪರ್ಸೀಡ್ ಎವ್ರಿ ಒನ್ ಇನ್ ದ ವರ್ಲ್ಡ್. ಜಗತ್ತಿನಾಗ ನನ್ನಷ್ಟು ಯಾರೂ ಹೊಳಿಬಾರ್ದು ಅನ್ನೋ ಈಗೋ ಇದಕ್ಕಿತ್ತು. ಸೊ ಕೌ ಈಸ್ ಇಂಟಾಲರೆಂಟ್ ಅಬೌಟ್ ದ ಸನ್. ಮತ್ತು ಆ ಸೂರ್ಯನ ಹೊಳಪಿನ ಬಗ್ಗೆ ಇದಕ್ಕೊಂದು ಅಸಹನೆ ಇತ್ತು. ಈ ಒಂದು ಕಾರಣಕ್ಕಾಗಿ ಇದು ಯುದ್ಧ ಸಾರುತ್ತೆ. ಇನ್ನು ಬ್ಯಾಟಲ್ ಬಿಟ್ವೀನ್ ದ ಕ್ರೌ ಆ್ಯಂಡ್ ದ ಸನ್ ಹೆಂಗಾಗುತ್ತೆ ಅಂತ. ದ ಕ್ರೌ ಮಸ್ಟರ್ಸ್ ಆಫ್ ಕರೇಜ್ ಆ್ಯಂಡ್ ಸ್ಟ್ರೆಂತ್. ಮೊದಲಿದು ತನ್ನೆಲ್ಲ ಧೈರ್ಯ ಮತ್ತು ಶಕ್ತಿಯನ್ನು ಒಗ್ಗೂಡಿಸ್ಕೊಳ್ತೈತಿ. ಹಿ ಮೇಕ್ಸ್ ಎ ಡಿಟರ್ಮಿನೇಷನ್ ಟು ಅಟ್ಯಾಕ್ ದ ಸನ್. ಆ ಸೂರ್ಯನ ಅಟ್ಯಾಕ್ ಮಾಡೋಕ್ಕೆ ಒಂದು ಡಿಟರ್ಮಿನೇಷನ್ನ ನಿರ್ಧಾರನ ತೆಗೆದುಕೊಳ್ತೈತಿ. ಹಿ ಜಂಪ್ಸ್ ಅಪ್ ಟು ಬ್ಲೋ ಡೌನ್ ದ ಸನ್. ತನ್ನ ಎರಡು ಕಾಲುಗಳನ್ನು ಒತ್ತಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಜಂಪ್ ಮಾಡಿ ಆ ಸೂರ್ಯನನ್ನು ಬಡಿದು ಉರುಳ್ಸೋಕ್ಕೆ ಹಾರ್ತತಿ. ಏಮ್ಸ್ ವಿತ್ ಈಸ್ ಬೀಕ್ ಟು ದ ಸನ್ ಸೆಂಟರ್. ಆ ಸೂರ್ಯನ ಹೊಟ್ಟೆಗೆ ತನ್ನ ಕೊಕ್ಕಿನಿಂದ ಚುಚ್ಚಿ ಅವನನ್ನು ಉರುಳಿಸ್ಬೇಕು ಅಂತ ಹಾರ್ತತಿ. ಇದು ಯುದ್ಧ. ಇನ್ನು ಇಫೆಕ್ಟ್ ಆಫ್ ದ ಬ್ಯಾಟಲ್ ಓವರ್ ದಿ ಅರ್ತ್. ಈ ಪೋಯಮ್ನಲ್ಲಿ ಇಬ್ಬರ ನಡುವೆ ಸೂರ್ಯ ಮತ್ತು ಕಾಗೆ ಮಧ್ಯೆ ಯುದ್ಧ ನಡೆದಾಗ ಭೂಮಿ ಮೇಲೆ ಏನು ಇಂಪ್ಯಾಕ್ಟ್ ಆಯ್ತು, ಇಫೆಕ್ಟ್ ಆಯ್ತು. ದ ಕ್ರೌಸ್ ಅಟ್ಯಾಕ್ ಹ್ಯಾಪನ್ಸ್, ದ ಹೋಲ್ ಅರ್ತ್ ಬಿಕಮ್ಸ್ ಶ್ಯಾಡೋಡ್ ಆ್ಯಂಡ್ ಡಾರ್ಕೆಂಡ್. ಆ ಸಮಯದಲ್ಲಿ ಇಡೀ ಭೂಲೋಕ ಕತ್ತಲೆಯಲ್ಲಿ ಮುಳಿದಂಗೆ ಆಯ್ತು. ಇಲ್ಲಿರುವ ಗಿಡ ಮರಗಳೆಲ್ಲ ಕತ್ತಲೆಯಲ್ಲಿ ಮುಳಿದಂಗೆ ಅದು, ಓಲ್ಡ್ ಆದಂಗೆ ಅದು. ಟ್ರೀಸ್ ಆಲ್ ಲಿವಿಂಗ್ ವರ್ಲ್ಡ್ ಗ್ರೀವ್ ಓಲ್ಡ್ ಆ್ಯಂಡ್ ವೀಕ್. ಇಲ್ಲಿ ಬಹುಕೋಟಿ ಜೀವಿಗಳು ಮತ್ತು ಪ್ರಕೃತಿ ಇದು ಸಂಪೂರ್ಣ ಓಲ್ಡ್ ಆದಂಗೆ ಆಯ್ತು, ವೀಕ್ ಆದಂಗೆ ಆಯ್ತು. ಫಾರ್ ಎ ವೈಲ್ ಎ ಡಿಸ್ಕನೆಕ್ಷನ್ ಬಿಟ್ವೀನ್ ದ ವರ್ಲ್ಡ್ ಆ್ಯಂಡ್ ದ ಸನ್. ಆವಾಗ ಒಂದಷ್ಟು ಕ್ಷಣ ಮಾತ್ರಕ್ಕೆ ಈ ಭೂಲೋಕ ಮತ್ತು ಸೂರ್ಯನ ಮಧ್ಯೆ ಒಂದು ಡಿಸ್ಕನೆಕ್ಷನ್ ಆದಂಗೆ ಆಯಿತು.
ಇನ್ನು ಲಾಸ್ ಆಫ್ ಎನರ್ಜಿ ದ ವರ್ಲ್ಡ್ ವಾಸ್ ಚಾರ್ಜ್ಡ್ ವಿತ್. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾವಾಗಲೂ ಸೂರ್ಯ ಈ ಭೂಮಿಯ ಜೊತೆಗೆ ಒಂದು ಎನರ್ಜಿಯನ್ನು ಚಾರ್ಜ್ ಮಾಡ್ತಾನೇ ಇರ್ತಾನೆ. ಆ ಎನರ್ಜಿ ಕಟ್ ಆದಾಗ ಈ ಭೂಮಿ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮ ಉಂಟಾಗುತ್ತೆ. ಡಿಫೀಟ್ ಆಫ್ ದ ಕ್ರೌ ಆ್ಯಂಡ್ ದ ಲಾಸ್ ಆಫ್ ಇಟ್ಸ್ ವೈಟ್ ಕಲರ್. ಇವನು ವಾಪಸ್ ಬರ್ತಾನೆ, ಆಗ ಮತ್ತೆ ಸೂರ್ಯ ಹೊಳೆಯಕತ್ತಾನೆ, ಮತ್ತೆ ಭೂಮಿಗೆ ಎನರ್ಜಿ ಚಾರ್ಜ್ ಆಗೈತೆ. ಆದರೆ ಈ ಕಾಗೆ ಮಾತ್ರ ವಾಪಸ್ಸು ತನ್ನ ಕಲರನ್ನು ಕಳ್ಕೊಂಡು, ಅಂದರೆ ವೈಟ್ ಇದ್ದವನು ಬ್ಲ್ಯಾಕ್ ಆಗಿ ವಾಪಸ್ ಬರ್ತಾನೆ. ದ ಸನ್ ರೆಸ್ಯೂಮ್ಡ್ ಈಸ್ ಗ್ಲೇರಿಂಗ್ ಬ್ರೈಟ್ನೆಸ್. ಆದರೆ ಸನ್ ಮಾತ್ರ ತನ್ನ ಗ್ಲೇರಿಂಗ್ ಬ್ರೈಟ್ನೆಸ್ಸನ್ನು ಕಳ್ಕೊನಲ್ಲ, ಮತ್ತೆ ಪಡ್ಕೊತಾನೆ. ದ ವರ್ಲ್ಡ್ ಈಸ್ ರೀಚಾರ್ಜ್ಡ್ ವಿತ್ ದ ಸನ್ಸ್ ಎನರ್ಜಿ. ಆಗ ಡಿಸ್ಕನೆಕ್ಟ್ ಆದಂತಹ ಈ ಸನ್ಸ್ ಎನರ್ಜಿ ಮತ್ತೆ ರೀಕನೆಕ್ಟ್ ಆಗುತ್ತೆ. ದ ಕ್ರೌ ರಿಟರ್ನ್ಡ್ ಹ್ಯಾವಿಂಗ್ ಲಾಸ್ಟ್ ಈಸ್ ಬ್ರೈಟ್ನೆಸ್. ಅದರ ಕಾಗೆ ಮಾತ್ರ ಫಾರ್ ಎವರ್ ಶಾಶ್ವತವಾಗಿ ತನ್ನ ಬ್ರೈಟ್ನೆಸ್ಸನ್ನು ಕಳ್ಕೊಂಡು ಕಪ್ಪಾದ ಒಂದು ಪಕ್ಷಿಯಾಗಿ ವಾಪಸ್ ಬರುತ್ತೆ. ದ ಕ್ರೌ ಟರ್ನ್ಡ್ ಇಂಟು ಚಾರ್ಡ್ ಬ್ಲ್ಯಾಕ್ ಫಾರ್ ಎವರ್. ದ ಟ್ರೂತ್ ಹಿಡನ್ ಲೇಟರ್ ಗೆಟ್ಸ್ ರಿವೀಲ್ಡ್. ಏನು ಸತ್ಯನ ಇದು ಮುಚ್ಚಿಡಕ್ಕೆ ಟ್ರೈ ಮಾಡ್ತೈತಿ ಅಂತ. ದ ಕ್ರೌ ಹೈಡ್ ಇಟ್ಸ್ ಡಿಫೀಟ್ ಫ್ರಮ್ ದ ವರ್ಲ್ಡ್. ಈ ಜಗತ್ತಿನಿಂದ ತನ್ನ ಈ ಸೋಲ್ನ ಮುಚ್ಚಿಡಕ್ಕೆ ಟ್ರೈ ಮಾಡ್ತೈತಿ. ಅದಕ್ಕೆ ಒಂದು ಸುಳ್ಳು ಹೇಳ್ತೈತಿ. ಹಿ ಸೆಡ್ ಎ ಲೈ ದ್ಯಾಟ್ ಹಿ ವನ್ ದ ಸನ್. ನಾನು ಸೂರ್ಯನ ಸೋಲಿಸಿ ಬಂದೆ ಅಂತ ಒಂದು ಸುಳ್ಳು ಹೇಳ್ತೈತಿ. ಮತ್ತು ಯಾಕೆ ನಾನು ಕರಗಾದೆ ಅಂದರೆ, ಬಟ್ ದ ಸನ್ ಈಸ್ ಬ್ಲ್ಯಾಕ್ ದೇರ್ ಲುಕ್ಸ್ ವೈಟ್ ಫ್ರಮ್ ಹಿಯರ್. ಅಲ್ಲಿ ಹೋದ್ರೆ ಸೂರ್ಯ ಕಪ್ಪಾಗಿದಾನ, ಇಲ್ಲಿಂದ ಮಾತ್ರ ಅವನು ಹಂಗೆ ವೈಟ್ ಕಾಣ್ತಾನ. ನಾನು ಮಿಸ್ಟೇಕ್ ಮಾಡ್ಕೊಂಡು ಅವನು ಅಟ್ಯಾಕ್ ಮಾಡಿ ಸೋಲಿಸಿ ಅವನಲ್ಲಿರುವ ಕಪ್ಪನ್ನೆಲ್ಲ ಗೆದ್ಕೊಂಡು ಬಂದುಬಿಟ್ಟೆ, ಹಾಗಾಗಿ ನಾನು ಕಪ್ಪಾದೆ. ಆ್ಯಸ್ ಈ ಒನ್ ಹಿಮ್ ಈ ಟರ್ನ್ ಹಿಮ್ಸೆಲ್ಫ್ ಬ್ಲ್ಯಾಕ್. ನಾನು ಗೆದ್ದು ಬಂದದಕ್ಕೆ ನಾನು ಕಪ್ಪಾಗಿಬಿಟ್ಟೆ ಅಂತ ಸುಳ್ಳು ಹೇಳಿ ಗತಕಾಲದಿಂದ ಒಂದು ಸತ್ಯನ ಈ ಕಾಗೆ ಮರೆಮಾಚಿದೆ. ಹಾಗಾಗಿ ಇವತ್ತು ಕಾಗೆನ ನಾವು ಯಾರೂ ಕೂಡ ಒಳ್ಳೆಯ ಒಂದು ಏನೋ ಓಮೆನ್, ಗುಡ್ ಓಮೆನ್ ಅಂತ ನಾವು ಯಾರೂ, ದೆಸೆ ಇರುವ ಪಕ್ಷಿ ಅಂತ ನಾವು ಯಾರೂ ಅದನ್ನು ಪ್ರೀತಿಸಲ್ಲ ಅಥವಾ ಕೂರಿಸಲ್ಲ. ಅದು ನಮ್ಮ ಮನೆ ಮೇಲೆ ಬಂದು ನಿಂತರೆ ಕುಂತರೆ ನಾವು ಅದನ್ನು ಓಡಿಸ್ತೀವಿ. ಆದರೆ ಬೇರೆ ಪಕ್ಷಿ ಬಂದು ಕುಂತರೆ ನಾವು ಓಡಿಸಲ್ಲ. ಸೊ ಲೆಟ್ ಅಸ್ ಕನ್ಕ್ಲೂಡ್ ದಿಸ್ poem. Cow's intolerance, jealous and ego. See, throughout this text we saw that it is dealing with intolerance, jealous and ego of crow. Defeat of these qualities. So the result of that war between crow and the sun is nothing but the defeat of these qualities of intolerance, jealous and ego. Victory of truth. Truth always remains unseen but it never dies. ಒಂದು ಗೊತ್ತಾಯ್ತು ನಮಗೆ ಏನಂದ್ರೆ, ಯಾವತ್ತು ಸತ್ಯಕ್ಕೆ ಜಯ ಇರ್ತದೆ. ವಿಕ್ಟ್ರಿ ಆಫ್ ಟ್ರುತ್ ಯಾವತ್ತೂ ಅಲೈವ್ ಆಗೇ ಇರ್ತದೆ. ಆದರೆ ಇದು ಯಾವಾಗಲೂ ಅನ್ಸೀನ್ ಆಗಿ ಯಾರಿಗೂ ಕಾಣ್ದಂಗೆ ಬಿಹೈಂಡ್ ದ ಕರ್ಟನ್ ಇರ್ತದೆ. ಆದರೆ ಇದು ಯಾವತ್ತೂ ಕೂಡ ಸತ್ತು ಹೋಗಲ್ಲ ಸತ್ಯ. ಲೈ ರಿಮೇನ್ಸ್ ಗ್ಲೋರಿಯಸ್ ಬಟ್ ಇಟ್ ರೀಚಸ್ ಎನ್ ಎಂಡ್. ಆದರೆ ಈ ಸುಳ್ಳು ಅನ್ನೋದು ಹುಟ್ಟಿದಾಗ ತುಂಬ ಗ್ಲೋರಿಯಸ್ ಆಗಿರ್ತದೆ, ಆದರೆ ಇದು ಸತ್ತು ಹೋಗುತ್ತೆ. ಆದರೆ ಸತ್ಯ ಮಾತ್ರ ಯಾವತ್ತೂ ಕೂಡ ಸತ್ತು ಹೋಗಲ್ಲ. ಸೊ ದ್ಯಾಟ್ ಈಸ್ the conclusion to this poem. With this much I think you could understand the poem very well. Thank you.